ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನನ್ನ ಎಜುಕೇಶನ್ ಲೆವೆಲ್, ನಂದು ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಅಂಡ್ PU ಡಿಗ್ರಿ ನಾನು ಎಲ್ಲಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಓಕೆ, ಬನ್ನಿ ನಾನು ಸ್ಟಾರ್ಟ್ ಮಾಡ್ಬಿಡೋಣ. ಆಕ್ಚುಲಿ ನನ್ಗೆ ಹುಷಾರಿಲ್ಲ, ಫೀವರ್ ಇದೆ. ಆದ್ರೂ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಂತ ಹೇಳಿದ್ರೆ, ಮಲಗಿತಾನೆ ಮಲ್ಕೊಂಡ್ರೆ ಐ ಫೀಲ್ ಬೆಟರ್ ಅಂತ ಅನ್ಸಲ್ಲ. ಬಿಕಾಸ್ ಮಲಗಿತಾನೆ ಮಲ್ಕೊಂಡ್ರೆ ಫೀವರ್ ಜಾಸ್ತಿ ಆಗುತ್ತೆ ಅಂಡ್ ತೀರಾ ನಂಗೆ ಹುಷಾರೇ ಇಲ್ಲ ಅನ್ನೋ ಫೀಲ್ ಆಗುತ್ತೆ. ಸೊ ದಟ್ ಸ್ವಲ್ಪ ಆಕ್ಟಿವ್ ಆಗಿರೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ದಟ್ ಬನ್ನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಬರೀ ನನ್ನ ಎಜುಕೇಶನ್ ಮಾತ್ರ ಇರಲ್ಲ, ನನ್ನ ಒಂದು ಎಜುಕೇಶನ್ ಲೆವೆಲ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನನ್ಗೆ ಇಷ್ಟ ಆಗಿತ್ತು ಅಂಡ್ ನಾನು ಯಾಕೆ ಅಷ್ಟು ಸ್ಕೂಲ್ಗಳನ್ನ ಚೇಂಜ್ ಮಾಡಿದ್ದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ದಟ್ ಯಾರು ಕೂಡ ಮಧ್ಯದಲ್ಲಿ ಮಿಸ್ ಮಾಡ್ಕೊಂಡ್ಬಿಡಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಫಸ್ಟ್ LKG ಇಂದ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ನನ್ಗೆ LKGಗೆ ಎಲ್ರು 3 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳ್ತಾರೆ, ಬಟ್ ನನ್ಗೆ 3 ವರ್ಷಕ್ಕೆನೆ ನಾನು ನನ್ನ ಮನೇಲಿ ನನ್ನನ್ನ LKGಗೆ ಸೇರಿಸಿದ್ದು ಹರ್ಷಿತ್ ಕಾನ್ವೆಂಟ್ ಅಂತ. ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದಾಗ ಜಾಯಿನ್ ಆಗಿದ್ದು ನಾನು, ಅಕ್ಕ ಅಂಡ್ ಇಲ್ಲಿ ನಮ್ಮ ಮನೆ ಹತ್ರನೇ ಇದ್ದಾರೆ ಮುತ್ತು ಮತ್ತೆ ಮಾನಸ ಅಕ್ಕ, 4 ಜನ ಫಸ್ಟ್ ಹರ್ಷಿತ್ ಕಾನ್ವೆಂಟ್ಗೆ ಜಾಯಿನ್ ಆಗಿದೆ. ಆಕ್ಚುಲಿ ಅದು ಅವಾಗ ತಾನೇ ಓಪನ್ ಆಗ್ತಾ ಇತ್ತು. ಸೊ ಹರ್ಷಿತ್ ಕಾನ್ವೆಂಟ್ ಅಲ್ಲಿ LKGಗೆ ಸೇರ್ಕೊಂಡ್ವಿ. LKGಗೆ ಸೇರ್ಕೊಂಡ್ಮೇಲೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಅಂಡ್ ಫಿಫ್ತ್ ಇಲ್ಲಿವರೆಗೂ ಕೂಡ ನಾವು ಅದೇ ಹರ್ಷಿತ್ ಕಾನ್ವೆಂಟ್ ಅಲ್ಲೇ ಓದಿದ್ದು. ಲೈಕ್ ಅಲ್ಲಿವರೆಗೂ ಇಲ್ಲೇ ನಮ್ಮ ಊರ್ ಬಿಟ್ಟು ಮುಂದಿನ ಊರಲ್ಲೇ ಹರ್ಷಿತ್ ಕಾನ್ವೆಂಟ್ ಇರೋದು. ನಮ್ಗೆ ಅಲ್ಲಿವರೆಗೂ ಆ ಒಂದು ಗೇಟ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಹಾಸನ್ ಸಿಟಿಗೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಅಲ್ಲೇನೆ ನಮ್ಗೆ ಬಸ್ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಇತ್ತು. ಸೊ ದಟ್ ನಟರಾಜ್ ಸರ್ ಅಂತ ಅವ್ರ ನೇಮು. ಸೊ ಅವರು ಫೌಂಡರ್ ಕೂಡ ಆಗಿದ್ರು ಅಂಡ್ ನಮ್ಗೆ ಟೀಚ್ ಮಾಡ್ತಾ ಇದ್ರು. ಇಂಗ್ಲಿಷ್ ಟೀಚರ್ ಆಗಿದ್ರು ಅವರು. ನಿಜವಾಗ್ಲೂ ಇವತ್ತಿಗೂ ನಮ್ಮನೇಲಿ ಕೂಡ ಅವ್ರನ್ನ ನೆನ್ಪು ಮಾಡ್ಕೋತಾರೆ. ಬಿಕಾಸ್ ಅವ್ರ ನಮ್ಗೆ ಇಂಗ್ಲಿಷು ಪ್ರನೌನ್ಸ್ ಮಾಡೋದಾಗ್ಲಿ, ಒಂದು ಆಲ್ಫಾಬೆಟ್ಸ್ ಹೆಂಗೆ ಜೋಡಣೆ ಮಾಡ್ಬೇಕು, ಪ್ರತಿಯೊಂದು ಇಂಗ್ಲಿಷ್ ಅಲ್ಲಿ ನಮ್ಗೆ ಹೇಳಿಕೊಟ್ಟಿದ್ದೇನೆ. ಮೇನ್ ಫಸ್ಟ್ ಒಂದು ಬೇಸ್ ಅಂತ ಹೇಳಿದ್ರೆ ನಮ್ ಸರ್ರೇನೆ. ಇವತ್ತಿಗೂ ನಾವು ಅವ್ರನ್ನ ನೆನ್ಪು ಮಾಡ್ಕೋತೀವಿ. ಅಂಡ್ ಅಲ್ಲಿ 5th ವರ್ಗು ಓದಿದ್ವಿ. ಅದು 5th ಆದ್ಮೇಲೆ 6th 7th ನೆಕ್ಸ್ಟ್ ಎಜುಕೇಶನ್ ಲೆವೆಲ್ಗೆ ಅಲ್ಲಿ ಲೈಸೆನ್ಸ್ ಸಿಕ್ಕಿರ್ಲಿಲ್ಲ. ಪಾಪ ಸರ್ ತುಂಬಾನೇ ಓಡಾಡಿದ್ರು ಅದ್ರದ್ದು ಲೈಸೆನ್ಸ್ ತಗೊಳ್ಳಿಕ್ಕೆ, ಬಟ್ ಅವ್ರಿಗೆ ಆಗ್ಲಿಲ್ಲ, ಕಾನ್ವೆಂಟ್ಗೆ ಲೈಸೆನ್ಸ್ ಆಗ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ನಮ್ನ ಅವ್ರೇನೆ ತಗೊಂಡೋಗಿ ಅಲೋಕ ಕಾನ್ವೆಂಟ್ ಅಂತ ಇದೆ, ಅದು ಕೂಡ ಕಾನ್ವೆಂಟೇನೆ. ಅದು ಭುವನಹಳ್ಳಿಯಲ್ಲಿದೆ. ಭುವನಹಳ್ಳಿಯಲ್ಲಿ ಅಲೋಕ ಕಾನ್ವೆಂಟಿಗೆ ಅಂದ್ರೆ ಅವರೇ ತಗೊಂಡೋಗಿ ಜಾಯಿನ್ ಮಾಡಿಸಿದ್ರು. ನಾನು 6th ಜಾಯ್ನ್ ಆದೆ, ಅಕ್ಕ 7th ಜಾಯ್ನ್ ಆದ್ರು. 6th 7th ವರ್ಗು ಅಷ್ಟೇ ಇದ್ದಿದ್ದು ಅಲೋಕ ಕಾನ್ವೆಂಟ್ ಅಲ್ಲಿ. ಸೊ ದಟ್ ನಾನು ಅಲೋಕ ಕಾನ್ವೆಂಟ್ ಅಲ್ಲಿ 2 ವರ್ಷ ಮಾಡಿದ್ದು, 6th 7th. ಬಟ್ ಅಕ್ಕ ಮಾಡಿದ್ದು 7th ಮಾತ್ರ ಮಾಡಿದ್ದು. ಅಲ್ಲೂ ಕೂಡ ಎಜುಕೇಶನ್ ತುಂಬಾನೇ ಚೆನ್ನಾಗಿತ್ತು. ನಮ್ದು ಹೆಂಗೆ ಅಂತ ಹೇಳಿದ್ರೆ, ಅವಾಗ್ಲಿಂದನೂ ಒಂದು ಈ ಲೆವೆಲ್ ಅಲ್ಲೇ ಇದ್ದಿದ್ದು. ಓದೋದು ಹೋಗ್ಲುಕತ್ತಿದ್ವಿ ಅಂತ ಏನಲ್ಲ, ಬಟ್ ನಮ್ ಗೊತ್ತಿರೋರ್ಗೆ ಗೊತ್ತಿರತ್ತಲ್ಲ. ಸೊ ದಟ್ ಈ ಲೆವೆಲ್ ಅಲ್ಲೇ ಇದ್ದಿದ್ದು. ಒಂಚೂರು ಈ ಲೆವೆಲ್ ಬಂದು ನಿಂತ್ಕೊಂಡ್ವಿ ಅಂತ ಅಂದ್ರು ನಮ್ಮನೇಲೂ ಹುಗಿಯೋರು, ಟೀಚರ್ಸು ಹುಗಿಯೋರು. ಸೊ ದಟ್ ಅಲ್ಲಿ 6th 7th ಅಲ್ಲಿ ಮುಗಿಸ್ಕೊಂಡು ಅಲ್ಲಿಗೆನೆ ನಾವ್ ಯಾವಾಗ್ಲೂ ಭುವನಹಳ್ಳಿಗೆ ಹೋಗಿ ಅಭ್ಯಾಸ ಆಗಿತ್ತಲ್ಲ. ಸೊ ದಟ್ ಇವರೆಲ್ಲ ಏನಂತ ಹೇಳ್ತಿದ್ರು, ಭುವನಹಳ್ಳಿಗೆ ಹೋಗ್ತಿರಲ್ಲ, ಅಲ್ಲಿಂದ ಅಲ್ಲಿಗೆ ಅಂದ್ರೆ ಇನ್ನೊಂದು ಸ್ಕೂಲ್ CKS ಇದೆ ಹೈಸ್ಕೂಲ್ಗೆ, ಅಲ್ಲಿಗೆನೆ ಜಂಪ್ ಆಗ್ಬಿಡಿ, ಸುಮ್ನೆ ಸಿಟಿಗೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೈಸ್ಕೂಲ್ಗೆ ಹೋದೆ. ನಾನು ಓದಿದ್ದು ಕನ್ನಡ ಮೀಡಿಯಂ ಅಲ್ಲಿ. ಇನ್ನೂ ಒಂದ್ಸಲ ಹೇಳ್ತೀನಿ, ಕನ್ನಡ ಮೀಡಿಯಂ ಅಲ್ಲಿ. ಬಟ್ ನಾನು 5th ವರ್ಗು ಓದಿದ್ ಮಾತ್ರ ಇಂಗ್ಲಿಷ್ ಮೀಡಿಯಂ. ನಾನು 6th 7th ಇಂದ ನಾನು ಚೂಸ್ ಮಾಡಿದ್ದೆ ಕನ್ನಡ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ ಕೂಡ ಇತ್ತು, ಬಟ್ ನಾನು ಚೂಸ್ ಮಾಡಿದ್ದು ಕನ್ನಡ ಮೀಡಿಯಂ. ಅಲ್ಲಿಂದ 8th CKS ಹೈಸ್ಕೂಲ್, CKS ಭುವನಹಳ್ಳಿಲಿ ಒಂದು ಬ್ರಾಂಚ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ 8th 9th 10th ಇಷ್ಟನ್ನ ನಾನು ಎಜುಕೇಶನ್ ಮಾಡಿದೆ ಅಲ್ಲಿ. ಅಲ್ಲಿ ನನಗೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ನನಗೆ ಇಂಗ್ಲಿಷ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ದೆನ್ ಅದಾದ್ಮೇಲೆ 6th 7th ನಾನು ಬಂದಾಗ ನನಗೆ ಇಷ್ಟ ಇದ್ದ ಸಬ್ಜೆಕ್ಟ್ ಅಂದ್ರೆ ಕನ್ನಡ. ಅದಾದ್ಮೇಲೆ ಮತ್ತೆ 8th 9th 10th ಇಷ್ಟರಲ್ಲಿ ಇಷ್ಟ ಇದ್ದಿದ್ದು ಇಂಗ್ಲಿಷ್ ಸಬ್ಜೆಕ್ಟ್. ಯಾಕೆ ಅಂತ ಹೇಳ್ತೀನಿ. ಇಂಗ್ಲಿಷ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಮ್ಯಾಮ್ ನಿಮ್ಗೇನೇ ಕ್ವಶನ್ ಬರಲಿ ಇಷ್ಟು ಸಮ್ಮರಿ ಬರೀರಿ ಅಂತ ಹೇಳೋದು. ಒಂದೇ ಸಮ್ಮರಿ, ಒಂದ್ ಲೆಸನ್ಗೆ ಒಂದೇ ಸಮ್ಮರಿ ಕೊಡ್ತಿದ್ದು. ಅದಂತೂ ಸಿಕ್ಕಾಪಟ್ಟೆ ಈಸಿ ಇರ್ತಿತ್ತು. ಸೊ ದಟ್ ಇಂಗ್ಲಿಷ್ ಸಬ್ಜೆಕ್ಟ್ ನನಗೆ ಇಷ್ಟ ಆಗ್ತಿತ್ತು. ಆಮೇಲೆ ಮ್ಯಾಥ್ಸ್ ಅಲ್ಲಿ ಅಂತೂ ನಾನು ಮ್ಯಾಥ್ಸ್ ಅಲ್ಲಿ
ತಿಂದಿರೋದ್ ಗೂಸು ಯಾವ್ದ್ರೂ ತಿಂದಿಲ್ಲ. ಬಿಕಾಸ್ ನಮ್ಗೆ ಪ್ರಮೇಯ ಅಂತ ಬರ್ತಿತ್ತು, ಎಲ್ರಿಗೂ ಗೊತ್ತಿರುತ್ತೆ. ಪ್ರಮೇಯದಲ್ಲಿ ಅದೇನು ಎಷ್ಟು ಯಾವ್ದ್ ಸಬ್ಜೆಕ್ಟ್ ಕೊಟ್ರು 1 ನಿಮಿಷದಲ್ಲೇ ಕಲ್ತು ಮುಗಿಸ್ಬಿಡ್ತಿದ್ದೆ. ಬಟ್ ಪ್ರಮೇಯ ಅಂತೂ ನಿಜವಾಗ್ಲೂ ನನ್ಗೆ ಬರ್ತಾ ಇರ್ಲಿಲ್ಲ. ನನ್ಗೆ ಇವಾಗ್ಲೂ ಕೂಡ ಪ್ರಮೇಯ ಅಂದ್ರೆ ಹೇಗಿರುತ್ತೆ ಅನ್ನೋ ನೆನಪು ಕೂಡ ಇಲ್ಲ ನನ್ಗೆ. ಮ್ಯಾಥ್ಸ್ ಅಂದ್ರೆ ನನ್ಗೆ ಇವಾಗ್ಲೂ ದೂರನೇ. ಸೊ ದಟ್ ಅದು ಒಂದ್ ಸ್ವಲ್ಪ ಆಗ್ತಾ ಇರ್ಲಿಲ್ಲ. ಮತ್ತೆ ಕನ್ನಡ ಸಬ್ಜೆಕ್ಟ್ ಕೂಡ ಇಷ್ಟ ಆಗ್ತಿತ್ತು, ಯಾಕಂದ್ರೆ ಕನ್ನಡ ಈಸಿ ಇರ್ತಾ ಇತ್ತು. ಅದಾದ್ಮೇಲೆ ನನ್ನ 10th ಬಂದ್ರೆ 10th ಅಲ್ಲಿ ನಂದು 87.9, ಅಲ್ಲಿಗೆ 88% ನಂದು ಇದ್ದು ಡಿಸ್ಟಿಂಕ್ಷನ್ ಲೆವೆಲ್ ಅಲ್ಲೇ ಪಾಸ್ ಆದ. ನಮ್ಮ ಕನ್ನಡ ಮೀಡಿಯಂ ಅಲ್ಲಿ ನಂದು ಫಸ್ಟ್ ಡಿಸ್ಟಿಂಕ್ಷನ್ ಲೆವೆಲ್ ಅಲ್ಲಿ ನಾನು ಪಾಸ್ ಆಗಿದ್ದು. ಅದೊಂದು ತುಂಬಾ ಖುಷಿ ಇದೆ. ಮತ್ತೆ ನನ್ಗೆ ನಮ್ ಸ್ಕೂಲಲ್ಲಿ ಸ್ಕೂಲ್ ಡೇ ಮಾಡಿದಾಗ ಅಲ್ಲಿ ಸನ್ಮಾನ ಮಾಡೋದಾಗ್ಲಿ, ಮತ್ತೆ ನನ್ಗೆ ಕಲಾಭವನದಲ್ಲಿ ಕೂಡ ಕರೆದು ಸನ್ಮಾನ ಮಾಡಿದ ಆಗೊಂಥರ ಪ್ರೌಡ್ ಮೂಮೆಂಟ್. 88 ಕಡಿಮೆನೆ ನನಗೆ, ಇವಾಗ ಪ್ರೆಸೆಂಟ್ ಜನರೇಷನ್ಗೆ ಹೋಲ್ಸ್ಕೊಂಡ್ರೆ 88 ಕಡಿಮೆನೆ. ಬಟ್ ಆದ್ರೂನು ಆ ಒಂದು ಲೆವೆಲ್ ಅಲ್ಲಿ, ಆ ಒಂದು ಸಿಚುವೇಶನ್, ಓಕೆ ನಾನ್ ಬಂದಿದ್ದೇನೆ ಪರವಾಗಿಲ್ಲ ಡಿಸ್ಟಿಂಕ್ಷನ್. ಆಕ್ಚುಲ್ ಆಗಿ ನಾನು ಹಿಂದಿ ಫೇಲ್ ಆಗ್ತೀನಿ ಅಂತ ಅನ್ಕೊಂಡಿದ್ದು, ಬಟ್ ಹಿಂದಿ ಏನು ಫೇಲ್ ಆಗ್ಲಿಲ್ಲ. 98 ಏನೋ ಸಮಥಿಂಗ್ ಬಂದಿತ್ತು ನನಗೆ ಹಿಂದಿಯಲ್ಲಿ. ನನಗೆ ನಿಜವಾಗ್ಲೂ ಖುಷಿ. ನಾನು ಯಾವ್ದ್ರಲ್ಲಿ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದೆ ಅದ್ರಲ್ಲೇನೆ ಕಡಿಮೆ ಆಗಿತ್ತು, ಯಾವ್ದ್ರಲ್ಲಿ ಕಡಿಮೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಅದ್ರಲ್ಲೇ ಜಾಸ್ತಿ ಆಗಿತ್ತು. ನನ್ಗೆ ಸೈನ್ಸ್ 10th ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ತೀರಾ ಕಡಿಮೆ ಆಗಿದ್ದು. ಸೈನ್ಸ್ 76, ಮ್ಯಾಥ್ಸ್ ಅಲ್ಲಿ 56, ಇಷ್ಟನ್ನೇ ನನಗೆ ಬಂದಿದ್ದು. ಅದ್ರಲ್ಲಿ ಬಿಟ್ರೆ ಎಲ್ಲ 90 ಅಬೌವ್ 92. ಅಂಡ್ ಕನ್ನಡದಲ್ಲಿ 123 ಏನೋ ಅನ್ಸುತ್ತೆ, 123, 2 ಮಾರ್ಕ್ಸ್ ಕಡಿಮೆ ಆಗಿತ್ತು. ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ 98 ಏನೋ ಬಂದಿದೆ. ಸೊ ದಟ್ 88% ಅಲ್ಲಿ ತಗೊಂಡಲ್ಲೆಲ್ಲ ಮುಗಿಸಿದ್ವಿ. ನೆಕ್ಸ್ಟ್ 10th ಎಕ್ಸಾಮ್ ಮುಗ್ದಿದ ತಕ್ಷಣ ನಮ್ ತಲೆಯಲ್ಲಿ ಓಡೋವಂಥದ್ದು ಯಾವ ಕಾಲೇಜ್ ಸೇರೋದು, ಯಾವ ಕಾಲೇಜಿಗೆ ಸೇರೋದು, ಯಾವ್ದನ್ನ ತಗೊಳ್ಳೋದು, ಯಾವ್ದು ಚೂಸ್ ಮಾಡಿದ್ರೆ ಬೆಟರ್, ಇದು ಎಲ್ರೂ ತಲೆನೂ ಓಡೋವಂಥದ್ದು. ನನ್ನ ತಲೆನೂ ಕೂಡ ಹಾಗೆ ಓಡ್ತಾ ಇತ್ತು. ಓಡ್ತಾ ಇರೋ ಟೈಮಲ್ಲಿ ನಾನು ಫಸ್ಟ್ ಸೈನ್ಸ್ ನ ಎಲ್ರು ಹೇಳಿದ್ರು, ಸಜೆಸ್ಟ್ ಮಾಡಿದ್ರು, ನಿಂದು ಡಿಸ್ಟಿಂಕ್ಷನ್ ಇದೆಯಲ್ಲ ಸೈನ್ಸ್ ತಗೋ ಅಂತ. ನನ್ನ ಆಕ್ಚುಲ್ ಆಗಿ ನಂದು ಮಾರ್ಕ್ಸ್ ಕಡಿಮೆ ಆಗಿದೆ ಸೈನ್ಸ್ ಅಲ್ಲಿ, ಬಯಾಲಜಿಯಲ್ಲಿ. ಅದಿರುವಾಗ ನಾನು ಸೈನ್ಸ್ ತಗೊಂಡ್ರೆ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಕಾಮರ್ಸ್ ಚೂಸ್ ಮಾಡಿದೆ ಫಸ್ಟ್. ಕಾಮರ್ಸ್ ಓಕೆ, ನನ್ನ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡೆ ಕಾಮರ್ಸ್ ಅಂತ ಹೇಳಿ. ದೆನ್ ಅದಾದ್ಮೇಲೆ ಅಲ್ಲಿಂದ ನನಗೆ ಸ್ಟೂಡೆಂಟ್ ಪಿ ಯು ಕಾಲೇಜ್ ಹಾಸನಲ್ಲಿದೆ, ರಿಂಗ್ ರೋಡ್ ಅಲ್ಲಿ. ಸ್ಟೂಡೆಂಟ್ ಪಿ ಯು ಕಾಲೇಜಲ್ಲಿ ನನ್ನ ಅತ್ತೆ ಮಗಳು, ನನ್ನ ಕಸಿನ್ ಸಿಸ್ಟರು ನನ್ನ ಕರ್ಕೊಂಡೋಗಿ ಜಾಯಿನ್ ಮಾಡ್ಸಕ್ಕೆ ಅಂತ ನೋಡ್ಕೊಂಡ್ಬಂದ್ವಿ. ಬಟ್ ಅಲ್ಲಿ ಫೀಸ್ ಕೂಡ ಜಾಸ್ತಿ ಇತ್ತು. ದೆನ್ ಅದಾದ್ಮೇಲೆ ಅಲ್ಲಿ ತೀರಾ ಈ 2 ವೀಲರ್ ಅಲ್ಲೆಲ್ಲ ಓಡಾಡೋ ಆಗಿಲ್ಲ, ಸೈಕಲ್ ತಗೊಬರ್ಬೇಕು. ಒಂದು ಕಾಲೇಜ್ ಲೆವೆಲ್ ಅಲ್ಲಿ ಸೈಕಲ್ ತಗೊಬರ್ಬೇಕು, ಇಲ್ಲ ವ್ಯಾನ್ ಅಲ್ಲಿ ಬರ್ಬೇಕು, ಈ ತರ ಇತ್ತು. ಸೊ ದಟ್ ನಮ್ಗೆ ಯಾಕೋ ಅದು ಇಷ್ಟ ಆಗ್ಲಿಲ್ಲ. ಬೇರೆಯವ್ರಿಗೆಲ್ಲ ಎಜುಕೇಶನ್ ವೈಸ್ ಚೆನ್ನಾಗಿದೆ ಅದು. ಸೊ ಅಲ್ಲಿಗೆ ಹೋಯ್ತು, ಅದನ್ನು ಬಿಟ್ವಿ. ಬೇರೆ ಬೇರೆ ಕಾಲೇಜ್ ಎಲ್ಲ ಚೆಕ್ ಮಾಡಿದ್ವಿ. ಇನ್ಯಾವ ಕಾಲೇಜು, ಐ ಥಿಂಕ್ ಅದ್ ಒಂದೇ ಕಾಲೇಜ್ ಅನ್ಸುತ್ತೆ. ಅದಾದ್ಮೇಲೆ ಇಲ್ಲಿ ನನ್ಗೆ ನಿತಿನ್ ಸರ್ ಅಂತ ಹೇಳ್ಬಿಟ್ಟು ದೊಡ್ಡಗೇನ್ಗೆರೆ ಅವರು, ನಮ್ಮ ಪಕ್ಕದ ಊರಲ್ಲ, ಅವರು ಹಿಂಗೆ ಊರಲ್ಲೆಲ್ಲ ಕೇಳುವಾಗ ಪ್ರದಿ ಅಣ್ಣ ಅಂತ ಇದ್ದಾರೆ ನನ್ಗೆ ಅಣ್ಣ, ಅವನು ಕರ್ಕೊಂಡ್ಬಿಟ್ಟು ಈ ತರ ಫಸ್ಟ್ ಪಿ ಇದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಾಗ ಅವರು ಈಸ್ ಕನ್ವಿನ್ಸಿಂಗ್ ಮೀ, ಏನಂತ ಹೇಳಿದ್ರೆ ಓಕೆ ಕಾಮರ್ಸ್ ಚೂಸ್ ಮಾಡಿ, ಇದೇ ತರ ಇರುತ್ತೆ, ಕಾಮರ್ಸ್ ಮಾಡಿದ್ರೆ ಹಿಂಗೆ ಇರುತ್ತೆ, ಅಂಡ್ ನಿಮ್ ಎಜುಕೇಶನ್ ಕೂಡ ಹಿಂಗೆ ಇರುತ್ತೆ, ನಮ್ಮ ಒಂದು ಕಾಲೇಜಲ್ಲಿ ಈ ತರ ಫೆಸಿಲಿಟೀಸ್ ಇದೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಅಂಡ್ ಒನ್ ಮೋರ್ ಥಿಂಗ್, ನಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಅದೇ ತರ ಇತ್ತು. ಬಟ್ ನಮ್ಗೆ ಇವಾಗ ಅಂತ ಅನ್ಸುತ್ತೆ, ಅವ್ರು ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಸೇಮ್ ಹಂಗೆ ಇತ್ತು. ಬಟ್ ನಾವು ಸ್ವಲ್ಪ ಸ್ಕೂಲ್ ಲೆವೆಲ್ ಇಂದ ಹೋಗಿದ್ ಕಾರಣ ನಮ್ಗೆ ಫಂಕ್ಷನ್ಸ್ ಇರ್ಬೇಕು, ಅದಿರ್ಬೇಕು, ಇದೇ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಸೊ ಆ ಮೈಂಡ್ ಸೆಟ್ ನೋಡಿದ್ರೆ ನಮ್ಗೆ ಆ ಕಾಲೇಜ್ ಒಂಥರ ಜೈಲ್ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನಿಜವಾಗ್ಲೂ ಹೇಳ್ತೀನಿ, ಆ ಕಾಲೇಜ್ ಏನೋ ಒಂಥರ ಬೆಟರು, ಓದೋ ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. GCC ಕಾಲೇಜ್, ನಾನು PU ಹೋಗಿದ್ದು GCC ಕಾಲೇಜ್. ಓದೋ ಮಕ್ಳಿಗಂತೂ ನಿಜವಾಗ್ಲೂ ಅದು ಒಂಥರ ಬೆಸ್ಟ್ ಕಾಲೇಜ್ ಅಂಡ್ ಬೆಸ್ಟ್ ಪ್ಲಾಟ್ಫಾರ್ಮ್ ಕಾಲೇಜ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ, ಆಬ್ವಿಯಸ್ಲಿ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ. ಬಟ್ ಅಲ್ಲಿರುವಂತ ಲೆಕ್ಚರ್ಸ್ ಆಗಿರ್ಬೋದು, ಆಮೇಲೆ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಪ್ರತಿಯೊಬ್ರು ತುಂಬಾ ಕೋಪರೇಟ್ ಮಾಡ್ತಾರೆ ಎಲ್ಲದಕ್ಕೂ. ದೆನ್ ಅದಾದ್ಮೇಲೆ ನಂದೇನಾಯ್ತು, ಫಸ್ಟ್ PU ಕೂಡ ಚೆನ್ನಾಗೇ ಆಯ್ತು. ಆಗ ಒಂಥರ ಹುಡುಗಾಟದ್ದು ನನ್ ಇದೊಂದು ನನ್ ತೀರಾ ನೆನಪಿದೆ. ಆಕ್ಚುಲ್ ಆಗಿ ಆ ಕಾಲೇಜಿಗೆ ಫೋನ್ ತಗೊಂಡೋಗಿರ್ಲಿಲ್ಲ, ಯಾರು ಕೂಡ ತಗೊಂಡೋಗಿರ್ಲಿಲ್ಲ. ಇನ್ ಕೇಸ್ ದೂರದಿಂದ ಬರೋರು ಮಾತ್ರ ತಗೋಬರ್ಬೇಕು, ರಿಸೆಪ್ಷನಿಸ್ಟ್ ಹತ್ರ ಕೊಟ್ಬಿಟ್ಟು ಹೋಗ್ಬೇಕಿತ್ತು. ಅದು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಆ ತರ ಮಾಡುವಾಗ ನನಗೆ ಒಂದು ದಿನ ನಾವು ತಗೊಂಡೋಗಿದ್ವಿ, ಫ್ರೆಂಡ್ಸ್ ಎಲ್ಲ ತಗೊಂಡೋಗಿದ್ವಿ. ತಗೊಂಡೋದಾಗ ಅದೇನಾಗ್ಬಿಟ್ಟಿದೆ, ನಾವು ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಯೂಸ್ ಮಾಡ್ತಿರೋದ್ ನೋಡಿ ಆಮೇಲೆ ಬಂದು ಬೇಕು ಅಂತಾನೆ ಚೆಕ್ ಮಾಡ್ಬಿಟ್ರು.
ಚೆಕ್ ಮಾಡ್ದಾಗ ಸಿಗಾಕೊಂಡ್ವಿ ಎಲ್ಲ ಫುಲ್. ಅವತ್ತು ಸ್ಯಾಟರ್ಡೆ ಮನೆಗೆಲ್ಲ ಫೋನ್ ಮಾಡಿ ಅವರೆಲ್ಲ ಹೇಳಿ ಹಂಗೆ ಹಿಂಗೆ ಈ ತರ ತಗೋ ಬಂದಿದ್ದಾರೆ ಅಂತ ಎಲ್ಲ ಸರ್ ಹೇಳಿದ್ರು. ನಮ್ಗೆ ಫುಲ್ ಗಡ ಗಡ, ನಮ್ಗೆ ಅಷ್ಟು ಫೇಸ್ ಮಾಡೋ ಅಂತ ಕೆಪಾಸಿಟಿ ಕೂಡ ಇಲ್ಲ ಆ ಟೈಮಲ್ಲಿ. ಸೊ ದಟ್ ಅವಾಗ ಇಲ್ಲ ಸರ್ ಇನ್ನೊಂದಿನ ತಗೋಬರಲ್ಲ ಆ ತರ ಎಲ್ಲ ಹೇಳಿ ನಿತಿನ್ ಸರ್ ಅಂತ ಹೇಳಿದೆಲ್ಲ ನಮ್ಮ ಪಕ್ಕದೂರು ಅಂತ ಊರ್ಗೆಲ್ಲ ಕನ್ವಿನ್ಸ್ ಮಾಡಿ ನಾವು ಆಮೇಲೆ ಇಸ್ಕೊಂಡು ಹೋಗೋದು ಒಬ್ಬೊಬ್ಬ ಕಣ್ಣಲ್ಲಿ ನೀರೆಲ್ಲ ಬಿಟ್ಟು ಹೋಗಿದ್ವು. ಸೊ ಅಲ್ಲಿ ಕೂಡ ಚೆನ್ನಾಗಿತ್ತು ಎಜುಕೇಶನ್ ಅಂತೂ ಸಕ್ಕ ಚೆನ್ನಾಗಿತ್ತು. ನನಗೆ ಇವಾಗ ಅನ್ಸುತ್ತೆ ಇನ್ನು ನಾನು ಕಂಟಿನ್ಯೂ ಮಾಡ್ಬೇಕಿತ್ತು ಅದೇ ಕಾಲೇಜಲ್ಲಿ ಅಂತ ಹೇಳಿ, ಬಟ್ ಏನು ಮಾಡಕ್ಕಾಗಲ್ಲ. ಆತರ ನಾನು ಅಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡಿದ್ವಿ. ಸೆಕೆಂಡ್ ಪಿ ಯು ನಮಗೆ ಕೊರೋನಾ ಟೈಮಲ್ಲಿ ಏನಾಯ್ತು, ಅವರು ಸರ್ ಏನಿದ್ರು ಅವರು ಇಷ್ಟು ಜನ ಒಂದು 5 to 6 ಮೆಂಬರ್ಸ್ನ ಟಾರ್ಗೆಟ್ ಮಾಡಿದ್ರು. ಇವರು VA ಓದ್ಲೇಬೇಕು, ವಿಲೇಜ್ ಅಕೌಂಟೆಂಟರ್ಗೆ ಮಾಡ್ಲೇಬೇಕು ಇವರು ಅಂತ ಹೇಳ್ಬಿಟ್ಟು ಇಷ್ಟು ಜನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದ್ರಲ್ಲಿ ನಾನು ಹೋಗ್ಲಿ ಖುಷಿ ಆಗತ್ತೆ. ದೆನ್ ಅದಾದ್ಮೇಲೆ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರಲ್ವಾ, ನಮ್ಗೆ ಕೊರೋನಾ ಟೈಮಲ್ಲಿ ಬಸ್ಗಳಿಲ್ಲ, ಎಲ್ಲೂ ಓಡಾಡೋ ಹೋಗಿಲ್ಲ. ಸೊ ದಟ್ ಬೆಳಗ್ಗೆ 7:30ಗೆ ಇಲ್ಲಿ ನಮ್ಮ ಪಕ್ಕದವ್ರು ನಿತಿನ್ ಸರ್ ಅಂತ ಹೇಳಿದಾರೆ, ನಿತಿನ್ ಸರ್ ನನ್ನನ್ನು ಪಿಕಪ್ ಮಾಡೋರು ಡ್ರಾಪ್ ಮಾಡೋರು. ಅವರು ಎಷ್ಟು ಗಂಟೆಗೆ 7:30 ಕರ್ಕೊಂಡೋದ್ರೆ 10:30 11 ಗಂಟೆ ಒಳಗೆಲ್ಲ ಮನೆಗೆ ಬಿಟ್ಬಿಡೋರು. ಆ ಕೊರೋನಾ ಟೈಮಲ್ಲಿ ಬೇಡ ಜಾಸ್ತಿ ಇತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು. ಆ ಒಂದು ಲೆವೆಲ್ ಅಲ್ಲಿ ಓದ್ತಾ ಇದ್ದಿದ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ ನನ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ನೋಡ್ಕೊಂಡೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಅದು ನೆನ್ಪು ಮಾಡ್ಕೊಳ್ಳೋ ಅಂತ ಮೆಮೊರಿ ಪವರ್ ಇತ್ತು, ಅಂಡ್ ಇವಾಗ್ಲೂ ಕೂಡ ಇದೆ. ದೆನ್ ಅದಾದ್ಮೇಲೆ ಅಲ್ಲಿ PU ಏನಾಯ್ತು, ಕೊರೋನಾ ಟೈಮಲ್ಲಿ ಎಕ್ಸಾಮ್ ಇಲ್ಲ ಅಂತ ಹೇಳಿದ್ರು. ಸೊ ದಟ್ ಫಸ್ಟ್ PU ಮಾರ್ಕ್ಸ್ ಏನಿದೆ ಅದು ಮತ್ತೆ ಸೆಕೆಂಡ್ PU ಪ್ರಿಪರೇಟರೀಸ್ ಏನ್ ನಡೆದಿದ್ವು ಅದ್ರ ಪ್ರಕಾರ ನಿಮಗೆ ನಾವು ಮಾರ್ಕ್ಸ್ಗಳನ್ನ, ಒಂದ್ ನಿಮಿಷ ಟ್ರ್ಯಾಕ್ಟರ್ ಹೋಗ್ತಿದೆ ಹಾಗಾಗಿ ನನ್ಗೆ ಮಾತಾಡಕ್ ಆಗ್ತಲ್ಲ, ತಲೆ ನೋಯ್ತಾ ಇರೋದಕ್ಕೂ. ಅದಾಯ್ತು. ಅಲ್ಲಿಂದ ನನಗೆ ಫುಲ್ ಚಿಂತೆ. ಫಸ್ಟ್ PU ನಾವು ಏನು ಸೀರಿಯಸ್ ಆಗಿ ತಗೊಂಡಿಲ್ಲ, ಏನಾಗ್ಬಿಡುತ್ತೆ. ಆಮೇಲೆ ಪ್ರಿಪರೇಟರಿ ಕೂಡ ಚೆನ್ನಾಗಿತ್ತು. ನಾನು ಪ್ರಿಪರೇಟರಿ ಏನು ಕೂಡ ನಾನು ಇದ್ ಮಾಡಿರ್ಲಿಲ್ಲ, ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ಬಿಕಾಸ್ ಪ್ರಿಪರೇಟರಿ ಎಲ್ಲ ಸಖತ್ತಾಗಿ ಮಾಡಿದ್ದೆ. ದೆನ್ ಅದಾದ್ಮೇಲೆ ಫಸ್ಟ್ PU ಸ್ವಲ್ಪ ಚಿಂತೆ ಇತ್ತು. ಮತ್ತೆ ಪ್ರಿಪರೇಟರಿ ಅಲ್ಲಿ ಒಂದ್ಸಲ ಸಿಗಾಕೊಂಡಿದ್ದೆ, ಕಾಪಿ ಹೊಡೆದಂತೆಲ್ಲ ಕಾಪಿ ಹೊಡ್ಸಿ ಸಿಗಾಕೊಂಡಿದ್ದೆ. ಆಕ್ಚುಲ್ ಆಗಿ ಪರ್ಸನಲ್ ಆಗಿ ಕರೆದು ನಮ್ಮ ಪ್ರಿನ್ಸಿ ನನಗೆ ಬೈದಿದ್ರು,